ಸಂಸ್ಕೃತಿ ಆನ್ ಟಿವಿ ವತಿಯಿಂದ ಹೊಸಕೋಟೆ ತಾಲೂಕು ನಗರೇನಹಳ್ಳಿ ರಂಜಿತ್ ಕಾಂತರಾಜ್ ಮಾಡುವ ನಮಸ್ಕಾರಗಳು. ಪ್ರಿಯ ಬಂಧುಗಳೇ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬೇ ನಮಗೆ ಶಕ್ತಿ. ನಾನು ಜಯಚಂದ್ರ ಅಂತೇಳಿ ಈ ಒಲೇರಹಳ್ಳಿ ಗ್ರಾಮದ ಸ್ಥಳೀಯ. ನಾನು ಇವತ್ತಿನ ದಿನ ಏನು ನಮ್ಮೂರ ಒಂದು ಜಾತ್ರೆ ಪರಿಸೆ ಅನ್ನೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನಲ್ಲೇ ಭಾಳ ವಿಜೃಂಭಣೆಯಿಂದ ನಡೀತಕ್ಕಂಥ ಒಂದು ವಿಶೇಷವಾದ ಜಾತ್ರೆ ಅಂತಲೇ ಹೇಳ್ಬೋದು. ನಮ್ಮ ಜಾತ್ರೆ ವಿಶೇಷ ಏನಪ್ಪ ಅಂತಂದರೆ, ಇಲ್ಲಿ ಸರಿಸುಮಾರು 15 ನಮ್ಮ ಸುತ್ತಮುತ್ತಲಿನ 15 ಗ್ರಾಮಗಳವರು ಇಲ್ಲಿ ದೀಪಾರತಿಗಳನ್ನು ಮಾಡ್ತಕ್ಕಂಥದ್ದು ಬಹಳ ವಿಶೇಷ. ಆಮೇಲೆ ಕೋಲಾರ ಜಿಲ್ಲೆ ಇರ್ಬೋದು, ಚಿಕ್ಕಬಳ್ಳಾಪುರ ಜಿಲ್ಲೆ ಇರ್ಬೋದು, ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇರ್ಬೋದು, ಈ ಕಡೆ ದೊಡ್ಡಬಳ್ಳಾಪುರ ನೆಲಮಂಗಲ ಕಡೆಯಿಂದ ಇರ್ಬೋದು, ಭಾಳಷ್ಟು ಜನ ಭಕ್ತಾದಿಗಳು ಬಂದು ಅವರವರ ಒಂದು ಸೇವೆ ಹರಿಕೆಗಳನ್ನು ಸಲ್ಲಿಸುವಂಥದ್ದು. ಪ್ರತಿ ವರ್ಷ ಏನು ನಮ್ಮ ಶ್ರೀರಾಮನವಮಿ ಯುಗಾದಿ ತದನಂತರ ಯುಗಾದಿ 15 ದಿನಕ್ಕೆ ಈ ಒಂದು ಜಾತ್ರೆ ಬರುವಂಥದ್ದು. ಅನಾದಿ ಕಾಲದಿಂದನೂ ಇದರದೇ ಆದಂಥ ಒಂದು ಮಹತ್ವ ಇದೆ, ಇದರದೇ ಆದಂಥ ಒಂದು ವಿಶೇಷ ಇದೆ. ಭಾಳಷ್ಟು ಜನ ಇಲ್ಲಿ ಬಂದು ಸುಮ್ಮನೆ ಇಲ್ಲಿ ಯಾವುದು ಕೂಡ ಒಂದು ಬೂಟಾಟಿಕೆ ಆಗಲಿ, ಇಲ್ಲ ಇಂಥದ್ದೇ ಮಾಡಬೇಕು, ಇಂಥದ್ದೇ ಅರಿಕೆ ಮತ್ತು ಇದೇ ಥರ ಅರ್ಚನೆ ಮಾಡಬೇಕು, ಇದೇ ಥರ ಪೂಜೆ ಮಾಡಬೇಕು, ಅವೆಲ್ಲ ಇಲ್ಲ. ಇಲ್ಲಿ ಮನಸ್ಸಲ್ಲಿ ಅನ್ಕೊತಾರೆ, ಅದು ಅವರಿಗೆ ನೆರವೇರಿದಾಗ ಅದೇ ಖುಷಿಯಿಂದ ಬರ್ತಾರೆ. ಅವರ ಏನು ಅಂದ್ಕೊಂಡಿರ್ತಾರೆ ಅದನ್ನು ಇಲ್ಲಿ ಅರಕೆ ತೀರಿಸಿ ನೆರವೇರಿಸಿ ಭಾಳಷ್ಟು ಒಂದು ಒಳ್ಳೆ ಪೂಜೆಗಳನ್ನೆಲ್ಲ ನೆರವೇರಿಸ್ತಾರೆ. ಆಮೇಲೆ ಭಾಳ ವಿಶೇಷವಾಗಿ ಇಲ್ಲಿ ಇನ್ನೊಂದು ಏನು ನಾವು ಹೇಳೋದಕ್ಕೆ ಬಯಸ್ತೀವಿ ಅಂತಂದರೆ, ಜಾತ್ರೆ ಮತ್ತು ಪರಿಸೆ ನಡೀತದೆ. ಪ್ರತಿ ತಿಂಗಳು ಅಮಾವಾಸ್ಯೆಗೆ ಕನಿಷ್ಠ ಪಕ್ಷ 5 ರಿಂದ 8 ಸಾವಿರ ಜನ ಊಟ ಮಾಡ್ತಾರೆ. ಇಲ್ಲಿ ಅಮಾವಾಸ್ಯೆ ಪೂಜೆ ಅನ್ನೋದು ಭಾಳ ವಿಶೇಷ. ಆ ಪೂಜೆಗೆ ಕನಿಷ್ಠ ಕಡಿಮೆ ಅಂತಂದ್ರೆ 5,000 ಜನ, ಹೆಚ್ಚಿಗೆ ಅಂತಂದರೆ ಒಂದು 8,000 ಜನ ಮೇಲ್ಪಟ್ಟು ಇಲ್ಲಿ ಬಂದು ಪೂಜೆ ಪುನಸ್ಕಾರಗಳನ್ನೆಲ್ಲ ಸಲ್ಲಿಸಿ ಎಲ್ಲರಿಗೂ ಕೂಡ ಪ್ರಸಾದ ವಿನಿಯೋಗ ಇರ್ತದೆ. ಎಲ್ಲ ಮಾಡಿಕೊಂಡು ಮತ್ತು ರಾತ್ರಿ ಎಲ್ಲನೂ ಭಜನೆ ಮತ್ತೊಂದು ಕಾರ್ಯಕ್ರಮಗಳಿರ್ತವೆ, ಅದರಲ್ಲೂ ತೊಡಗಿಸ್ಕೊತಾರೆ. ಇದನ್ನು ನಾವು ಈ ಸ್ಥಳೀಯರಾಗಿ ಭಾಳ ಹೆಮ್ಮೆಯಿಂದ ನಾವು ಈ ಒಂದು ವಿಚಾರವನ್ನು ಹಂಚ್ಕೊಳ್ತೀವಿ. ಪ್ರತಿ ಮಂಗಳವಾರ, ಶುಕ್ರವಾರ ಭಾಳ ವಿಶೇಷವಾಗಿ ಇಲ್ಲಿ ಪೂಜೆ ನೆರವೇರ್ತಕ್ಕಂಥದ್ದು. ಮತ್ತು ಹಳೆ ವಾರಗಳಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಇಲ್ಲಿ ಸೇರ್ತಾರೆ. ಅದಕ್ಕೆ ತಕ್ಕಂಗೆ ನಮ್ಮ ಅರ್ಚಕರು, ಈಗ ಪ್ರಧಾನ ಅರ್ಚಕರು ಮತ್ತು ನಮ್ಮ ಟ್ರಸ್ಟಿನ ಅಧ್ಯಕ್ಷರು ಮುಂದಾಸಪ್ಪನವರು ಅಂತಿದ್ದಾರೆ. ಅವ್ರ ತಂದೆಯವರು ಪಟೇಲ್ ಮುನ್ಶಾಮ್ಗೌಡರು ಅಂತಿದ್ರು. ಮತ್ತು ಎಲ್ಲ ನಮ್ಮ ಏನು ಕುಟುಂಬ ವರ್ಗದವ್ರು ಯಾರ್ಯಾರೆಲ್ಲ ಇದ್ದಾರೆ, ಈ ಒಂದು ಸೇವೆಗೆ, ಈ ಒಂದು ದೇವಸ್ಥಾನದ ಸೇವೆಗೆ ಅವರು ತೊಡಗಿಸ್ಕೊಂಡು ಪ್ರತಿ ಒಂದು ಹಂತದಲ್ಲೂ ಕೂಡ ಭಾಳಷ್ಟು ಇಂಪ್ರೂವ್ಮೆಂಟ್ಸನ್ನು ಕಾಲಕ್ಕೆ ಅವರವರು ಏನೇನು ಮಾಡಬಹುದು, ಇಲ್ಲಿ ಒಂದು ಚೌಲ್ಟ್ರಿ ಆಗಿರ್ಬೋದು, ಮದುವೆಗಳಾಗಿರ್ಬೋದು, ಮತ್ತು ಹಿಂದೆಗಡೆ ಫಂಕ್ಷನ್ಸ್ ಮಾಡೋರಿಗೆ ಒಂದು ಸಣ್ಣ ರೂಮ್ಗಳಾಗಿರ್ಬೋದು, ಪ್ರತಿಯೊಂದು ಅನುಕೂಲನೂ ಆಯಾ ಟೈಮಿಗೆ ತಕ್ಕಂತೆ ಯಾವಣೆಗಳು ಕೂಡ ಕಂಡಿದೆ ನಮ್ಮ ದೇವಸ್ಥಾನ. ವಿಗ್ರಹ ಮೂರ್ತಿ ರೂಪದಲ್ಲೂ ಕೂಡ ಅದು ತಳದೇವರು ಅಂತ ಹೇಳ್ತಾರೆ. ಮುನೇಶ್ವರ ಸ್ವಾಮಿ ಉತ್ಸವ ಮೂರ್ತಿನೂ ತೊಗೊಂಡೋಗ್ತಾರೆ. ಅದರಲ್ಲಿ ವಿಶೇಷ ಏನಂತಂದರೆ, ಮನೆಗಳ ಪಾಯ ಹಾಕುವಂಥವ್ರು ಮೊಟ್ಟ ಮೊದಲನೇದಾಗಿ, ಮತ್ತು ಇನ್ನೂ ವಿಶೇಷವಾಗಿ ಬೋರನ್ನು ಹಾಕ್ಸೋವಂಥವ್ರು. ರೈತರು ಯಾರೆಲ್ಲ ರೈತರಿದ್ದಾರೆ, ಒಂದು ಬೋರ್ವೆಲ್ ಕೊರೆಸ್ಬೇಕು, ಪಾಯಿಂಟ್ ನೋಡಬೇಕು ಅಂದಾಗ ನಮ್ಮ ದೇವ್ರನ್ನ ತೊಗೊಂಡೋಗಿ ಪೂಜೆ ಮಾಡಿ ಅವರ ಜಮೀನಲ್ಲಿ ಅದನ್ನು ತೊಗೊಂಡೋಗ್ತಾರೆ. ಅದನ್ನು ತೊಗೊಂಡೋಗಿ ಆ ಒಂದು ಪಾಯಿಂಟನ್ನು ದೇವ್ರ ಮುಖಾಂತರನೇ ಮಾಡಿಸ್ಕೊಂಡು ಅಲ್ಲಿ ಬೋರ್ವೆಲ್ನ ಹಾಕಿ ಒಳ್ಳೆ ನೀರನ್ನು ಯಥೇಚ್ಛವಾಗಿ 99% ಇಲ್ಲಿ ಯಾವುದೇ ಫೇಲ್ಯೂರ್ ಅನ್ನೋದಿಲ್ಲ. ಇದು ಭಾಳ ವಿಶೇಷವಾದಂಥದ್ದು. ನಮ್ಮ ದೇವಸ್ಥಾನದ ಶ್ರೀ ಮುನೇಶ್ವರ ಸ್ವಾಮಿ ಉತ್ಸವ ಮೂರ್ತಿನ ನಮಗೆ ಈಗ ನಾವು ತೊಗೊಂಡೋಗ್ಬೇಕಂತಂದ್ರೂ ಕೂಡ, ಸಾಮಾನ್ಯ ರೈತರು ಯಾರಾದರೂ ತೊಗೊಂಡೋಗ್ಬೇಕಂತಂದ್ರೂ 3 ತಿಂಗಳು ಕಾಯಬೇಕು. ಯಾಕೆ ಇಲ್ಲಿ ಯಾವುದೇ ರೀತಿ ನೀವು ಇಷ್ಟು ಡೆಪಾಸಿಟ್ ಮಾಡಬೇಕು, ನೀವು ಈ ಥರ ಅವೆಲ್ಲ ಇಲ್ಲ. ಯಾರೇ ಬಂದು ದೇವ್ರನ್ನ ಕೇಳಿದ್ರು ಕೂಡ
ನಾವು ಕಳಿಸೋವಂಥ ಪದ್ಧತಿ ಇದೆ. ಮುಂಚೆಯಿಂದ ಕೂಡ ನಮ್ಮ ತಾತನವರು ಆದಿಯಾಗಿ ಅಂದರೆ ಪಟೇಲ್ ಮುನ್ಶ್ಯಾಮಗೌಡರು ಅವರ ತಂದೆಯವರ ಕಾಲದಿಂದ ಕೂಡ ಇದು ನಡ್ಕೊಂಬಂದಿದೆ. ಹಾಗೆ ಇದೇ ರೀತಿ ಎಲ್ಲರೂ ತೊಗೊಂಡೋಗ್ತಾರೆ. ಏನಪ್ಪ ಅಂತಂದರೆ ಬೋರ್ವೆಲ್ಲು ಮತ್ತು ಮನೆ ಪಾಯ ಮಾಡೋ ಅಂಥವ್ರು, ಅದು ಅವರ ಒಂದು ನಂಬಿಕೆನೂ ಕೂಡ. ಇದಕ್ಕೂ ಮುಂಚೆ ನಾನು ತಿಳಿಸ್ದಂಗೆ ಅಮಾವಾಸ್ಯೆ ಪೂಜೆ ಮಾಡೋ ಅಂಥವ್ರು, ಒಳಿತನ ಕಂಡಿರೋ ಅಂಥವ್ರು, ಅವರು ಇದಕ್ಕೆಲ್ಲ ಒಪ್ಪೋದಿಲ್ಲ, ಒಬ್ಬರೇ ಮಾಡಿಸ್ತಾರೆ. ಹಂಗಾಗೋದಿಲ್ಲ. ಯಾರೇ ಪೂಜೆ ಮಾಡಿಸಿದ್ರು ಸಹ ಕನಿಷ್ಠ ಪಕ್ಷ 5,000 to 8,000 ಜನ ಬಂದು ಊಟ ಮಾಡ್ತಾರೆ. ಇದೇ ನಮ್ಮಲ್ಲಿ ಇರ್ತಕ್ಕಂಥ ವಿಶೇಷ. ನಮ್ಮ ದೇವಸ್ಥಾನದ ಇನ್ನೊಂದು ವಿಶೇಷ ಏನಂತಂದರೆ, ಇಲ್ಲಿ 3 ಮರಗಳು ಅಂದರೆ ಆಲದ ಮರ, ಅರಳಿ ಮರ ಮತ್ತು ಮಾವಿನ ಮರ. ನಾವೀಗಿರೋದು ದೇವಸ್ಥಾನದ ಹಿಂಭಾಗದಲ್ಲಿದ್ದೀವಿ. ಇದು ಯಾವ ರೀತಿ ಅಂತಂದರೆ, ಒಂದೇ ಮರದಲ್ಲಿ 3 ಮರಗಳನ್ನು ನಾವು ನೋಡ್ಬೋದು. ಆಲದ ಮರ ಆಗಿರ್ಬೋದು, ಮಾವಿನ ಮರ ಆಗಿರ್ಬೋದು, ಅಶ್ವತ್ಥ ಮರ. 3 ಮರಗಳು ಕೂಡ ಒಂದೇ ಬುಡದಲ್ಲಿ ಬಂದಿರತಕ್ಕಂಥದ್ದು. ಆಮೇಲೆ ಆ ಬುಡದಲ್ಲೇ ಮೂಲ ದೇವರು ವಾಸ ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮ ಪೂರ್ವಜರ ಆದಿಯಾಗಿ ಆ ಒಂದು ಏನು ಮೂಲ ಒಂದು ಬೊಂಬೆ ಕಲ್ಲಿಗೆ ಪೂಜೆ ಮಾಡ್ಕೊಂಡು ಬಂದು, ತದನಂತರ ಕಾಲಕ್ರಮೇಣ ಅದು ಈಗ ಮೂರ್ತಿ ಪೂಜೆ ಆಗಿ ಬದಲಾವಣೆ ಆಗಿರ್ತಕ್ಕಂಥದ್ದು. ಮತ್ತು ಇಲ್ಲಿ ಇನ್ನೊಂದು ವಿಶೇಷ ಏನಂತಂದರೆ, ಇಲ್ಲಿ ಹಲ್ಲಿ ಪ್ರಶ್ನೆ ಆಗುತ್ತೆ. ಇಲ್ಲಿ ಬೂಟಾಟಿಕೆ ಯಾವುದೂ ಇಲ್ಲ. ಇಲ್ಲಿ ವಿಶೇಷವಾಗಿ ಹಲ್ಲಿ ಪ್ರಶ್ನೆ ಅಂತ ಆಗುತ್ತೆ. ಯಾರೇ ಒಂದು ಭಕ್ತಾದಿಗಳು ಅವರ ಒಂದು ಅಭಿಲಾಷೆ ಏನಿರುತ್ತೆ, ಅವರ ಮನಸ್ಸಿನಲ್ಲಿ ಕೋರಿಕೆಗಳೇನಿರ್ತವೆ, ಬರ್ತಾರೆ. ಒಂದು ಸಾಯಂಕಾಲ ಮಹಾಮಂಗಳಾರತಿ ಆದಮೇಲೆ ಅಲ್ಲಿ 1-2 ನಿಮಿಷ ಕುಂತ್ಕೊಳ್ತಾರೆ. ಅವ್ರ ಮನಸ್ಸಿನಲ್ಲಿ ಅಂದ್ಕೊಂಡಂಥದ್ದನ್ನು ದೇವರು ಯಾವ ಥರ ಅವರಿಗೆ ಉತ್ತರ ನೀಡ್ತಾರೆ ಅಂತಂದರೆ, ಇಲ್ಲ ಎಡಗಡೆ ಇಲ್ಲ ಬಲಗಡೆ ಹಲ್ಲಿ ಲಚ್ಚಿಗುಟ್ಟುವಂಥದ್ದು ಪದ್ಧತಿ ಇದೆ ಇಲ್ಲಿ. ಅದನ್ನೇ ಅವರು ಬಲಗಡೆ ಏನಾದರೂ ಸೌಂಡ್ ಆಯಿತು ಅಂತಂದರೆ 100% ಸಕ್ಸಸ್ಸು ಅಂತೇಳಿ, ಎಡಗಡೆ ಏನಾದರೂ ಸೌಂಡ್ ಆಯಿತು ಅಂತಂದರೆ 100% ಫೇಲ್ಯೂರು ಅಂತೇಳಿ ನಂಬಿ ಮುಂದಿನ ಹೆಜ್ಜೆಯನ್ನು ಇಡ್ತಕ್ಕಂಥದ್ದು. ವಿಶೇಷವಾಗಿ ಒಂದು ಬೋರ್ ಹಾಕ್ಸ್ಬೇಕಾದ್ರೂ, ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೂ, ಒಂದು ಹೆಣ್ಣನ್ನು ಒಂದು ಮನೆಗೆ ಕೊಡಬೇಕಾದ್ರೂ, ಯಾವುದೇ ಒಂದು ವಿಚಾರದಲ್ಲಿ ಈ ಒಂದು ಪ್ರಶ್ನೆನ ಕೇಳಿ ಮುಂದುವರಿಸ್ತಾರೆ. ದೇವಸ್ಥಾನ ಪಕ್ಕದಲ್ಲಿ ನಾಗರಕಲ್ಲು ಸಹ ಇದೆ. ಪ್ರತಿಯೊಬ್ಬರಿಗೂ ಯಾವುದೇ ನಾಗರದೋಷ ಇದ್ದರೆ ನಾಗರದೋಷವನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಒಂದು 3 ಪ್ರದಕ್ಷಿಣೆಗಳು ಹಾಕಿ ನೆರವೇರಿಸ್ಕೊಂಡು ಹೋಗ್ತಾರೆ. ಇದು ಹಳೆ ಛತ್ರ. ಮೊದಲಿನ ಕಾಲದ ಉದ್ಭವ ಆದಾಗಿಂದನೂ ಸಹ ಇಲ್ಲೇ ಅನ್ನ ಸಂತರ್ಪಣೆ ನಡೀತಾ ಇತ್ತು. ಇದು ಸ್ವಲ್ಪ ರಿಪೇರಿ ಕಾರ್ಯದಲ್ಲಿರೋದ್ರಿಂದ ಈ ಛತ್ರವನ್ನು ನಿಲ್ಲಿಸಿ ಆ ಕಡೆ ಅನ್ನ ಛತ್ರವಾಗಿ ಹೊಸದಾಗಿ ರೂಮುಗಳನ್ನು ಮಾಡಿದ್ದಾರೆ. ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ಸಪ್ತಮಾತೃಕೆಯರ ಆಶೀರ್ವಾದದಿಂದ ಅವರ ಕಷ್ಟ ಕಾರ್ಪಣ್ಯಗಳು ಹೋಗ್ಲಾಡ್ತವೆ, ರೋಗ ರುಜಿನಗಳು ವಾಸಿಯಾಗ್ತವೆ, ಅವರ ಬೇಡಿಕೆಗಳೆಲ್ಲ ಈಡೇರ್ತವೆ ಅಂತೇಳಿ ಒಂದು ನಂಬಿಕೆ ಇದೆ. ಅದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೇನೆ. ನಮಸ್ತೆ. ಈ ಒಲ್ಲೇರಹಳ್ಳಿ ಜಾತ್ರೆ ಅನ್ನೋದು ಭಾಳ ಪ್ರಸಿದ್ಧವಾದ ಜಾತ್ರೆ. ಹಾಗೂ ಮುನೇಶ್ವರ ಸ್ವಾಮಿನ ಇಲ್ಲಿ ಭಾಳ ಅದ್ಧೂರಿಯಾಗಿ ನಡೆಸ್ಕೊ ಬರ್ತಾ ಇದ್ದಾರೆ ಜಾತ್ರೆಯೆಲ್ಲ. ಈ ಹಬ್ಬ ಮಹಾತ್ಮೆ ಭಾಳ ಚೆನ್ನಾಗಿದೆ. ಈ ಊರಿನ ದೊಡ್ಡಸ್ತ್ರಾದಂಥ ಪಟೇಲ್ ಮುನ್ಶ್ಯಾಮಗೌಡರು ಭಾಳ ಅದ್ಧೂರಿಯಾಗಿ ಆ ಕಾಲದಿಂದ ನಡ್ಸ್ಕೊಂಬಂದಿದ್ದಾರೆ. ಅವ್ರ ಕಾಲವಾದ ನಂತರ ಮುನ್ಶ್ಯಾಮಗೌಡರು ನಡ್ಸ್ಕೊಂಬಂದಿದ್ದಾರೆ. ಅವ್ರ ಕಾಲವಾದ ನಂತರ ಈಗ ಪೂಜಾರಪ್ಪನವರು ಮುಂದಾಸಪ್ಪ ಅನ್ನೋರು ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಹಾಗೂ ಕಮಿಟಿಯವರೆಲ್ಲ ಸೇರಿ ಭಾಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಈ ಜಾತ್ರಾ ಮಹೋತ್ಸವವನ್ನು. ಹಳೆಯ ಕಾಲದಿಂದನೂ ಇದು ಭಾಳ ಚೆನ್ನಾಗಿ ನಡ್ಕೊ ಬರ್ತಾ ಇದೆ. ಆಲದ ಮರದಿಂದ ಉದ್ಭವ ಆಗಿರೋದು ಇಲ್ಲಿ ದೇವರು. ಆಲದ ಮರದಿಂದನೇ ಇವತ್ತು ಮುನೇಶ್ವರನಿಗೆ ಇಷ್ಟೊಂದು ಪ್ರಾಮುಖ್ಯತೆ ಸಿಗ್ತಾ ಇದೆ. ದೇವರಿರೋದೇ ಮರದಲ್ಲಿ.